ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬುದು ಉತ್ತರ ಕರ್ನಾಟಕ ಜನರ ಬಹುದಿನದ ಬೇಡಿಕೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಗೆಲುವು ಸಾಧಿಸಿರುವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂಬುದು ಉತ್ತರ ಕರ್ನಾಟಕದ ಜನರ ಬಹುದಿನದ ಬೇಡಿಕೆಯಾಗಿದ್ದು, ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬಶೀರ್ ಗುಡ್ಮಾಲ್ ನೇತೃತ್ವದಲ್ಲಿ ವಿವಿಧ ದರ್ಗಾಗಳ ಮುತವಲ್ಲಿಗಳು ಹುಬ್ಬಳ್ಳಿ ತಾಲೂಕು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಈ ವೇಳೆ ಮುಖಂಡರು ಮಾತನಾಡುತ್ತಾ ಧಾರವಾಡ ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕರು ಎನಿಸಿರುವ ಪ್ರಸಾದ್ ಅಬ್ಬಯ್ಯ ಅವರು ಸೋಲಿಲ್ಲದ ಸರದಾರರೆನಿಸಿದ್ದಾರೆ. ಈ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಸದಾ ಶ್ರಮಿಸುತ್ತಾ ಬಂದ ಅವರಿಗೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಕಳೆದ 32 ವರ್ಷಗಳಿಂದ ಮಂತ್ರಿಮಂಡಲದಲ್ಲಿ ಪ್ರಾಧಾನ್ಯತೆ ದೊರೆತಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಈ ಹಿಂದೆ ಲಿಂಗಾಯತ, ಮರಾಠ, ಕುರುಬ ಸಮಾಜದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲಾಗಿದ್ದು, ಇದುವರೆಗೂ ದಲಿತ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗಿಲ್ಲ. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಮಾನ್ಯ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಮುಂದಿನ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲು ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಆಗ್ರಹ. ಇವತ್ತು ನಮ್ಮ ಸರ್ಕಾರ ಸೈಯದ್ ಫತೇಶಾವಲಿ ದರ್ಗಾಗೆ ಚಾದರ್ ದರ್ಶನ ಮಾಡಿ ನಾವು ಚಾದರ್ ಹಾಕಿ ನಾವು ಪ್ರಸಾದ್ ಅಬ್ಬಯ್ಯ ಅವರಿಗೆ ಮಿನಿಸ್ಟರ್ ಸಿಗ್ಬೇಕಂತ ಅಲ್ಲಿ ಒತ್ತಿಗೆ ಮಾಡಿ ಮತ್ತು ಈ ಬೃಹತ್ ಮಹಾನಗರ ಪಾಲಿಕೆ ಮಹಾನಗರ ಇದ್ದಂಗೆ ಅದರ ಸಲುವಾಗಿ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಇವು ಮುಸ್ಲಿಂ ಮುಖಂಡರ ಎಲ್ಲ ಮುತ್ತೊಲ್ಲಿಯವರು ಕನಿಕ ಒಂದು 25 ಮುತ್ತೊಲ್ಲಿಯವರು ಬಂದಾರ. ನಾವು ಎಲ್ಲರ ದಸರಾ ಹೇಳೋಕ್ಕಾಗಲ್ಲ, ಎಲ್ಲರೂ ಮುತ್ತೊಲ್ಲಿಯವರು ಬಂದಾರ. ಆ ಸಲುವಾಗಿ ಈಗ ಇವ್ರಿಗೆ ಎಲ್ಲರಿಗೂ ಸಚಿವ ಸ್ಥಾನ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಹಾಗೂ ನಮ್ಮ ಈ ಭಾಗದಾಗ 32 ವರ್ಷದಿಂದ ನಮ್ಮ ದಲಿತ ಸಮುದಾಯಕ್ಕೆ ಯಾರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಇಲ್ಲೇ ಇದ್ದಂಥ ನಮ್ಮ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ CM ಆಗಿದ್ದರು ಆ ಸಮಯದಲ್ಲಿ, ಮತ್ತು ಪ್ರಹ್ಲಾದ್ ಜೋಶಿ ಅವರ ಮಿನಿಸ್ಟರ್ ಅದಾರ ಇಲ್ಲಿ. ಇಂಥ ಸಮಯದಲ್ಲಿ ಈಗ ನಾವು ನೋಡಾಕತ್ತೀವಿ 9 ವರ್ಷ ಆಯ್ತು ಫ್ಲೈಓವರ್ ಸ್ಮಾರ್ಟ್ ಸಿಟಿದ ಕೆಲಸ ನೋಡಾಕತ್ತೀವಿ ನಾವು. 9 ವರ್ಷ ಆಯ್ತು ಏನಾಗಿಲ್ಲ. ಇಂಥವ್ರು ಬಂದ್ರೆ ಒಳ್ಳೇದ ಕೆಲಸ ಆಗ್ತಿತ್ತು ಅಂತ ನಮ್ಮ ಅಭಿಪ್ರಾಯ ಇದೆ. जो हुबली की एक बहुत ही मशहूर और मारूफ दरगाह हज़रत सैयद फतशली बाबा की बारगाह में हम आकर हमारे हुबली शहर के MLA प्रसाद अब्बैया के ताल्लुक से दुआएं की हैं, चादर भी चढ़ाया है, मन्नतें भी की है। ये लोगों का प्यार आप लोग अंदाज़ा लगा सकते हैं कि इस जगह जो जमा हुए हैं ज़्यादा से ज़्यादा मुसलमान लोग जमा हुए हैं। इसके बावजूद भी हमारा सबका प्यार उनके साथ है, हमारा विश्वास भी उनके साथ है। हम लोगों को यकीन है कि वो एक दिन मिनिस्टर ज़रूर बनेंगे, इस बार भी मिनिस्टर बनेंगे। ये कर्नाटक में बेंगलोर के बाद इतना बड़ा 2nd नंबर का शहर होने के बावजूद भी हमें 25 साल या 30 साल के करीब से कोई मिनिस्ट्री नहीं मिली है। आसपास की जगह मिली थी, लेकिन इस बार हमारी DK शिव कुमार साहब से और बड़े अहदेदारों से, राहुल गांधी जी से, खड़गे साहब से और हरि प्रसाद साहब से गुजारिश करते हैं कि उनसे रिक्वेस्ट करते हैं कि हमारे MLA जो हैट्रिक हीरो है, 3 बार उन्होंने किया है, हमेशा वो डेवलप ज़्यादा वोट लेकर कामयाब हुए हैं, उनको इस बार मिनिस्टर देकर उनकी मजबूत हाथ करें और वो ज़्यादा काम और करेंगे बोल के विश्वास करते हुए हमें सब लोगों से गुजारिश करते हैं एक बार उन्हें मिनिस्टर का मौका दें। ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.